ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಈಗ ಫಸ್ಟ್ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಒಂದು ಸೀರೆ ಶಾಪ್ಗೆ ಹೋಗಬೇಕು. ಅದಾದಮೇಲೆ ಮಗುಗೆ ಗಿಫ್ಟ್ ಶಾಪ್ಗೆ ಹೋಗಬೇಕು. ಸೊ ಅದಾದಮೇಲೆ ಫ್ರೂಟ್ ಶಾಪ್ಗೆ ಹೋಗಬೇಕು. ಸೊ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಫಸ್ಟ್ ಹೋಗಿದ್ದೆ ಗೋಲ್ಡ್ ಶಾಪ್ಗೆ. ಏನಕ್ಕೆ ಅಂತ ಹೇಳಿದರೆ, ನಾವು ಇವ್ರು ನಮಗೆ ತುಂಬ ಬೇಕಾದವರು ಆಯಿತಾ. ಅಂದರೆ ನಾವು ಕಾಲೋನಿಯಲ್ಲಿ ಇದ್ವಲ್ಲ, ಆವಾಗ ನಾವು ಅವರು ನೈಬರ್ಸು. ತುಂಬ ಚಿಕ್ಕ ವಯಸ್ಸಿನ ನಾವೆಲ್ಲ ಒಟ್ಟಿಗೆ ಆಟ ಆಡಿಕೊಂಡು ಬೆಳೆದಿದ್ದು. ಬಟ್ ನಾನು ಅವ್ರ ಮನೆಗೆ ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಬಿಕಾಸ್ ಪಲ್ಲವಿಕಂದು ಫಸ್ಟು ಅವ್ರದ್ದು ಫಂಕ್ಷನ್ ನಡೆದಿದ್ದೆ ಅವ್ರ ಮನೆಯಲ್ಲಿ. ಅವ್ರದ್ದು ಮದುವೆ ಗ್ರ್ಯಾಂಡ್ ಫಂಕ್ಷನ್ ನಡೀತು. ಆವಾಗ ತಕ್ಷಣ 2 months ಪೋಸ್ಟ್ ಪಾರ್ಟಮಲ್ಲಿದ್ದೆ ನಾನು. ಅದಾದಮೇಲೆ ಅವ್ರ ಅಣ್ಣನ ಮದುವೆ ಆಯಿತು, ಅವಾಗಲೂ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಅವ್ರದ್ದು ಸೀಮಂತ ಫಂಕ್ಷನ್ನು ಊರಲ್ಲಾಯಿತು, ಅವಾಗೂ ಹೋಗೋಕ್ಕಾಗಿಲ್ಲ. ಸೊ ಹೀಗೆ ಒಂದೊಂದೇ ಕಾರಣಗಳಿಂದ ನಮಗೆ ಯಾವ ಫಂಕ್ಷನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಅಮ್ಮ ಏನು ಹೇಳಿದ್ರು ಅಂದರೆ, ಎಲ್ಲ ಇವೆಂಟು ನೀನು ಯಾವ ಈವೆಂಟ್ ಮಿಸ್ ಮಾಡ್ಕೊಂಡಿದ್ಯಾ ಎಲ್ಲದಕ್ಕೂ ಸೇರಿಸಿ ಗಿಫ್ಟ್ ತೊಗೊಂಡ್ಬಿಡು ಒಂದೇ ಸಲ ಅಂತ ಹೇಳಿದ್ರು. ಹಾಗಾಗಿ ನನಗೆ ಫಸ್ಟ್ ಥಾಟ್ ಬಂದಿದ್ದೇನೆಂದರೆ, ಆ ಪಾಪುಗೆ ಕಡ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ಕಡ ಇದರಲ್ಲಿ ಇದಾಗಿರೋ ಪ್ರೈಸ್ ನೋಡಿದ್ರೆ ಇದ್ರ ಬದಲು ಗೋಲ್ಡೇ ಕೊಟ್ಬಿಡ್ಬೋದು ಅಂತ ನನಗೆ ಫೀಲ್ ಆಯಿತು. ನಿಜವಾಗ್ಲೂ ಸೋಮನು ಹಾಗೆ ಹೇಳ್ತಿದ್ರು, ನೀನು ಗೋಲ್ಡೇ ಕೊಟ್ಬಿಡ್ಬೋದು ನೋಡು ಈ ಕಡ ತೊಗೊಳ್ಳೋ ಪ್ರೈಸ್ಗೆ ಅಂತ. ಯಾಕೆಂದರೆ ಎಲ್ಲ 6,000 ರೂಪಾಯಿ ಮೇಲಿತ್ತು ನಾನು ನೋಡಿರೋದು. ಯಾವುದು ಅಷ್ಟೊಂದು ಕಲೆಕ್ಷನ್ಸು ಏನು ಅಂತ ವಾವ್ ಆ ಪ್ರೈಸಿಗೆ ಚೆನ್ನಾಗಿದೆಯಪ್ಪ ಅನ್ನೋ ಥರನೂ ಏನಿರಲಿಲ್ಲ, ನಾರ್ಮಲ್ ಆಗಿತ್ತು ಅಷ್ಟೇ. ಅದಕ್ಕೋಸ್ಕರ ಸೋಮು ಗೋಲ್ಡೇ ತೊಗೊಂಬಿಡು ಅಂತ ಹೇಳಿದ್ರು. ಗೋಲ್ಡಲ್ಲಿ ಸ್ಟಡ್ಸ್ ಬರುತ್ತಲ್ಲ, ಆ ಪ್ಲೇನ್ ಸ್ಟಡ್ಗಳು ಚೆನ್ನಾಗಿರುತ್ತೆ, ಒಂಥರ ಹಾಕೋದಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಆಗಿರೋದು ಬಾಯ್ ಬೇಬಿ. ಬಟ್ ಎನಿವೇಸ್ ನಾನು ಇರಲಿ ಹಾಕ್ಬೋದೇನೋ ಅಂತ ಹೇಳಿಬಿಟ್ಟು ಸೂಟ್ ಆಗೋ ಥರನೇ ನಾನು ತೊಗೊಂಡಿನಿ. ಮತ್ತು ಪಲ್ಲವಿ ಅಕ್ಕಂಗೂ ಸ್ವಲ್ಪ ಚಿಕ್ಕದು ಸ್ಟಡ್ಸ್ ಅಂದರೆ ಅವರು ಹಾಕ್ಕೋಬೋದು, ಇಬ್ಬರೂ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಇಬ್ರಿಗೂ ಸೇರಿಸಿ ಒಂದು ಥರದ್ದು ನಾನು ತೊಗೊಂಡೆ. ಫಸ್ಟ್ ಇದನ್ನು ತುಂಬ ನೋಡಿದೆ, ಎಲ್ಲ ನೋಡಿ ಸೇಮ್ ಡಿಸೈನ್ ಇದೆ, ಏನು ಅಂಥದ್ದು ಯಾವುದು ಡಿಫ್ರೆಂಟಾಗಿರೋದು ಯಾವುದು ಏನೂ ಇರಲಿಲ್ಲ. ಇನ್ನು ಹಳೆ ಇವ್ರ ಶಾಪಲ್ಲಿ ಏನು ಗೊತ್ತಾ, ಅಪ್ಗ್ರೇಡ್ ಆಗೋಲ್ಲ. ನಂಗೆ ಅದೊಂದೇ ಬೇಜಾರು ಇವ್ರದ್ದು ಶಾಪಲ್ಲಿ, ನಾನು ತೊಗೊಳ್ಳೋ ರೆಗ್ಯುಲರ್ ಶಾಪಲ್ಲಿ ಎಷ್ಟೊಂದು ಹೊಸ ಡಿಸೈನ್ಸ್ಗಳು ಏನೇನೋ ಬಂದಿರುತ್ತೆ. ಗೋಲ್ಡಲ್ಲಾಗಲಿ ಸಿಲ್ವರಲ್ಲಾಗಲಿ ಅದರಲ್ಲೆಲ್ಲ ತುಂಬ ಹೊಸ ಡಿಸೈನ್ಸ್ ಬಂದಿರುತ್ತೆ. ಏನೂ ಅಪ್ಡೇಟೇ ಆಗೋಲ್ಲ ಗೈಸ್. ಬರೀ ಯಾವಾಗ ನೋಡಿದ್ರು ಇವ್ರದ್ದು ಏನಿದೆ ಅದನ್ನೇ ಡಿಸೈನ್ಸ್ನ ತೊಗೊಂಡು ಬರ್ತಾರೆ. ಇವ್ರದ್ದು ಏನಿದೆ ಅದೇ ಒಂದು ಪ್ಯಾಟ್ರನ್ನೇ ಒಂದು ತೊಗೊಂಡು ಬರ್ತಾರೆ. ಅದಕ್ಕೆ ಅದೊಂದು ಬೇಜಾರು ನನಗೆ. ನಾನು ಅವ್ರಿಗೆ ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ, ಅಲ್ಲ ಎಲ್ಲ ಎಷ್ಟೋ ಮುಂದಕ್ಕೆ ಹೋಗ್ಬಿಟ್ಟಾರ, ನೀವೇನು ಇನ್ನೂ ಇದ್ದೆ ಈ ಥರ ಡಿಸೈನ್ಸ್ಗಳೇ ತರಿಸ್ತಿರಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ತುಂಬ ಹೊಸ ಪ್ಯಾಟ್ರನ್ಸ್ಗಳು ಬಂದಿದೆ ಕಮ್ಮಿ ಗ್ರಾಮ್ಸಲ್ಲಿ. ಇವಾಗಂತೂ ಏನು ಗೋಲ್ಡ್ಗೆ ತೊಗೊಳಕ್ಕೆ ಯಾರ ಹತ್ರನೂ ದುಡ್ಡಿಲ್ಲ, ಅಷ್ಟೇ ಬಿಟ್ಟರೆ ಪ್ಯಾಟ್ರನ್ಸ್ಗಳಿಗಂತೂ ಹೇಳೋ ಅಷ್ಟು ಬೇಕಾದಷ್ಟಿದ್ದಾವೆ. ಆ ಮೈಸೂರವರೆಲ್ಲ ಅದು ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನಾನು ನೋಡ್ತಾ ಇರ್ತೀನಲ್ಲ, ಎಷ್ಟು ಚೆನ್ನಾಗೇ ಮಾಡ್ತಾರೆ ಗೊತ್ತಾ ಕಮ್ಮಿ ಗ್ರಾಮ್ಸಲ್ಲಿ. ಐ ಡೋಂಟ್ ನೋ ಅಬೌಟ್ ದ ಪ್ಯೂರಿಟಿ, ಏನು ಕತೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಪ್ಯಾಟ್ರನ್ಸ್ಗಳು ಮಾತ್ರ A1 ಮಾಡ್ತಾರೆ. ಮೈಸೂರಿಂದ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡ್ದಂಗೆ ದೇ ವೆರಿ ಗುಡ್. ಮತ್ತು ನನಗೆ ಪಲ್ಲವಿ ಅಕ್ಕ ಅವ್ರ ಮನೆಯಲ್ಲಿ ಲಂಚಿಗೆ ಇನ್ವೈಟ್ ಮಾಡಿದರು. ಆ್ಯಕ್ಚುಲಿ ತುಂಬ ಜನ ಇನ್ವೈಟ್ ಮಾಡಿದರು. ನನಗೂ 7 monthsವರೆಗೂ ಅಷ್ಟೊಂದೇನು ತಿನ್ನೋದಕ್ಕಾಗ್ತಾ ಇರಲಿಲ್ಲಲ್ಲ. ನಾನು ಇಲ್ಲಿ ಪರವಾಗಿಲ್ಲ ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಈಗ 9 monthsಗೆ ಬಿದ್ದಿರೋದ್ರಿಂದ ಇವಾಗ ಆರಾಮ್ಸೆ ಇನ್ನೇನು 1-2 weeks ಇದೆ ಅಷ್ಟೇ, ಹೋಗೋಣ ಅಂತ ಅನ್ನಿಸ್ತು ನನಗೂ. ಮತ್ತು ನನಗೆ ಉಷಾ ಆಂಟಿ ಮಾಡೋ ಅಡುಗೆಗಳು ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಅವ್ರ ಮನೆ ಊಟ ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ಅವ್ರು ಕರೆದಿದ ತಕ್ಷಣ ನಾನು ಏನು ಯೋಚನೆ ಮಾಡಿದಿರ ನಾನು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೆ. ನಮ್ಮ ಮನೆಯಿಂದ ಹತ್ರನೇ ಇತ್ತು ಲೊಕೇಶನ್ ಕೂಡ. ಹಾಗಾಗಿ ನಾನು ಇಮ್ಮಿಡಿಯೇಟಾಗಿ ಹೊರಟೆ ಅಲ್ಲಿಂದ.
ಉಷಾ ಆಂಟಿ ನನಗೋಸ್ಕರ ಊರಿಂದ ಬಂದಿದ್ದರು ಪಾಪ. ಊರಿಂದ ಬಂದು ಅವ್ರ ಹಬ್ಬಕ್ಕೂ ಬಂದಿದ್ದರು. ಮತ್ತು ಹಾಗೆಯೇ ಎಲ್ಲ ಏನೇನು ಥರ ಅಡುಗೆ ಮಾಡಿದ್ರಪ್ಪ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಟಮ್ಮಿನೂ ತುಂಬ ಪಾಪು ಒಳಗಿರೋ ಪಾಪುನೂ ಖುಷಿ ಪಡ್ತು. ನಾನು ನಿಮಗೆ ತೋರಿಸ್ತೀನಿ, ಬಟ್ ಐ ಡೋಂಟ್ ಥಿಂಕ್ ಸೊ ನಾನು ಫುಲ್ ವೀಡಿಯೋ ಮಾಡ್ತೀನಿ ಅಂತ, ಬಿಕಾಸ್ ಅವರಿಗೂ ಕಂಫರ್ಟಬಲ್ ಇಲ್ಲ ಅಷ್ಟೊಂದು ವೀಡಿಯೋದಲ್ಲೆಲ್ಲ ಬರೋಕ್ಕೆ. ಹಾಗಾಗಿ ನನಗೆ ನಮ್ದು ನಾವು ಹೋಗಿದ್ದು ಎಷ್ಟಿದ್ದೀವಿ ನಾನು ಅಷ್ಟು ಮಾತ್ರನೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ವ್ಲಾಗಲ್ಲಿ ಯಾರು ಇಷ್ಟಪಟ್ಟು ಬರ್ತಾರೆ ಅವ್ರನ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಇಲ್ಲೊಬ್ರು ಕಂಫರ್ಟಬಲ್ ಇರಲ್ಲ ಆಯ್ತಾ, ಒಂದು ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಇವಾಗ ರಿಂಗ್ ನೋಡಿದೆ, ಪುಟಾಣಿ ರಿಂಗ್ ಬರುತ್ತಲ್ಲ, ಅಂದರೆ ಹುಡುಗರಿಗೆ ಹಾಕ್ತಾರಲ್ಲ ಆ ಥರದ್ದು ನೋಡಿದೆ. ಅದೇನೆಲ್ಲ ಸೆಲೆಕ್ಟ್ ಮಾಡಾಯ್ತು ಅಂತ ನನಗೆ ಅದಾದ್ಮೇಲೆ ನನಗೆ ಇಮಿಡಿಯೇಟ್ಲಿ ಮತ್ತೆ ಹಾಸ್ಪಿಟಲ್ ವಿಸಿಟ್ ತುಂಬ. ಆಮೇಲೆ ಒಂದೆರಡು ಸಾರಿಗೆ ನೆಕ್ಸ್ಟ್ ವೀಕ್ ಅಂದರೆ ಯಾವತ್ತು 37th ಮತ್ತು 38th ವೀಕ್ ಮಿಡ್ಡಲ್ಲಿ ಒಂದು ಸ್ಕ್ಯಾನ್ ಬರುತ್ತಲ್ಲ, ಆ ಸ್ಕ್ಯಾನು ಮಾಡಬೇಕಿದೆ. ಅದಕ್ಕೆ ಮುಂಚೆ ಒಂದು ಕನ್ಸಲ್ಟೇಷನ್ ಆಗಬೇಕು ಮತ್ತು ಒಂದು ಟಿ ಇಂಜೆಕ್ಷನ್ ಇತ್ತು. ಅದಕ್ಕೆ ಗಿಫ್ಟನ್ನು ಇಲ್ಲಿ ತೊಗೊಂಬಿಟ್ಟು ನಾವಿವಾಗ ಹೊರಟ್ವಿ. ಐ ಆಮ್ ಸೋ ಹ್ಯಾಪಿ. ಚೆನ್ನಾಗಿರೋ ಗಿಫ್ಟನ್ನ ಸೆಲೆಕ್ಟ್ ಮಾಡಿಕೊಂಡೆ. ಅವರಿಗೂ ತುಂಬ ಇಷ್ಟ ಆಯಿತು. ನೋಡಿ ನಾನಿವಾಗ 58 kg ಆಗಿದ್ದೀನಿ, ವಿಚ್ ಇಸ್ ಗುಡ್. ಯಾಕೆಂದರೆ ತಕ್ಷವಿ ಇದರಲ್ಲಿ ನಾನು ಬರೀ 56 kgನೇ ಇದ್ದಿದ್ದು ಲಾಸ್ಟ್ವರೆಗೂ. ಇದರಲ್ಲಿ ಹಾಗೇನಿಲ್ಲ, 58ವರೆಗೂ ಬಂದಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ಆದರೆ ಡಾಕ್ಟರ್ ಹೇಳಿದ ಪ್ರಕಾರ ಪಾಪು ಅಷ್ಟೊಂದು ಅಂದರೆ 3.5 kgವರೆಗೂ ಎಲ್ಲ ಹೋಗಲ್ಲ ನಿಮಗೆ ಈ ಸರಿ ಅಂತ ಹೇಳಿದ್ರು. ಈವನ್ ತಕ್ಷವಿದ್ರಲ್ಲೂ ಹಂಗೆ ಹೇಳಿದ್ರು. ಬಟ್ ಹುಟ್ಟಿದ ಮೇಲೆ ಚೆನ್ನಾಗೇ ಬಂದಿದ್ಲು ಅವಳು ವೆಯ್ಟು. ಆ ರೀತಿ ಅಂದರೆ ಇದೆಲ್ಲ ಅಪ್ರಾಕ್ಸಿಮೇಟ್ಲಿ ಹೇಳ್ತಾರೆ ಅಷ್ಟೇ ಅಲ್ವಾ. ಅದೇ ಥರ ನನಗೆ ಹೇಳಿದ್ರು 3 ಮೇಲಂತೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ಆಲ್ರೆಡಿ ಬೇಬಿ ಈಸ್ 2.9 kg. ಇವಾಗ 2.7ಇಂದ 2.9 kg ಅಷ್ಟಿರುತ್ತೆ ಅಂತ. ಇನ್ನು ನನಗಿದೆಯಲ್ಲ ಟೈಮು, ಬೇಗ ಅಂತೂ ಡೆಲಿವರಿ ಆಗಲ್ಲ ಅಂತಲೂ ಹೇಳಿದ್ದಾರೆ. ಸೊ ನೋಡಬೇಕು ಅಲ್ಲಿವರೆಗೂ ಹೋಗುತ್ತಾ ಅಥವಾ ಒಂದು ಎಷ್ಟಾಗತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಹುಟ್ಟಿದ ಮೇಲೇ ನಮಗೆ ಒಂದು ಅಂದಾಜು ಗೊತ್ತಾಗೋದು ಅಲ್ವಾ. ಸೊ ಈಗ ಆ್ಯಸ್ ಆಫ್ ನೌ ಇಷ್ಟಂತ ಹೇಳಿದ್ದಾರೆ ಅಂದಾಜು. ಸೊ ನನಗಿವತ್ತೊಂದು ಟಿ ಇಂಜೆಕ್ಷನ್ನು ಇತ್ತು. ಸೊ ಟೋಟಲಾಗಿ ನಾನು 3 ಟಿ ಇಂಜೆಕ್ಷನ್ ತೊಗೊಂಡಿರೋದು ಇವಾಗ ಈ ಪ್ರೆಗ್ನೆನ್ಸಿಯಲ್ಲಿ. ಅದೇನೋ ನೋಡ್ತಾ ಇದ್ವಿ, ಪಾಪುಗೆ ಟಾಯ್ಸ್ ಎಲ್ಲ ನೋಡ್ತಾ ಇದ್ವಿ. ಯಾಕಂದರೆ ನಾನು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ನಾನು ತಿರ್ಗಾ ತೊಗೊಳೋಕ್ಕಾಗಲ್ಲ. ನಮ್ಮ ಡಾಕ್ಟರು ಎಕ್ಸಾಕ್ಟ್ ಟೈಮಿಗೆ ಸಿಗಲ್ಲ ಅಲ್ವಾ ನಾವು ಕೇಳ್ದಂಗೆ. ಅದಕ್ಕೆ ಮನೆಗೆ ಝೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಮನೆಗೆ ಹೋಗಿದ ತಕ್ಷಣ ನಮಗೆ ಟಾಯ್ಸ್ ಎಲ್ಲ ಸಿಕ್ತು. ತೊಗೊಂಡು ಅಲ್ಲಿಂದ ಹಾಗೆ ಸ್ಟ್ರೇಟಾಗಿ ಹೋದ್ವಿ ಮನೆಗೆ. ಈಗ ಇಂಜೆಕ್ಷನ್ ತೊಗೊತಾ ಇದ್ದಾರೆ ಸೋಮು. ನೀನು ಇಂಜೆಕ್ಷನ್ ತೊಗೊತಾ ಇರು, ಅಷ್ಟರಲ್ಲಿ ನಾನು ಹೋಗಿ ಕಾರ್ ತೊಗೊಂಬಂದುಬಿಡ್ತೀನಿ ಅಂತ ಹೇಳಿದ್ರು. ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದಲ್ಲ. ಹಾಗಾಗಿ ನಮ್ಮದು ಇದೆಲ್ಲ ಮುಗಿಯೋಷ್ಟಲ್ಲೇ 12 ಗಂಟೆ ಆಯಿತು. ನಾನು ಪಲ್ಲವಿಕ ಮನೆಗೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ನೋಡಿದ್ರೆ 1 ಗಂಟೆ ಆಯ್ತು ನಾವು ಹೋಗೋದೇ. ಹಂಗಾಯ್ತು ಕತೆ. ಟಿ ಇಂಜೆಕ್ಷನ್ ಇವ್ರು ಬರೀ ರಿವ್ಯೂ ಅಂತಾರೆ. ನನಗೇನು ಕೆಲವೊಂದು ಇಷ್ಟನೇ ಆಗಲ್ಲ, ಆದ್ರೂ ರಿವ್ಯೂ ಕೊಡಿ ಅಂತ ಹೇಳ್ತಾರೆ. ಈ ಹಾಸ್ಪಿಟ್ಲಲ್ಲಿ ಆಗಿರೋ ಚೇಂಜಸ್ಗಳು ಒಂದಲ್ಲ ಎರಡಲ್ಲ. ಬಟ್ ಸ್ಟಿಲ್ ಏನೋ ಒಂದು ಅಂತ ಹೇಳಿಬಿಟ್ಟು ಸುಮ್ಮನೆ ಆಯ್ತಾಯ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬರ್ತೀನಿ ಅಷ್ಟೇ. ಇವಾಗ ನೋಡಿ ಇದಕ್ಕೂ ವೆಯ್ಟ್ ಮಾಡಿಸ್ತಾಯಿದ್ರು. ಮತ್ತು ಅಲ್ಲಿಂದ ಮುಗಿಸ್ಕೊಂಡಿದ್ದ ತಕ್ಷಣ ಸೀದಾ ನಾವು ಸಾನ್ನಿಧ್ಯ ಸಿಲ್ಕ್ಸಿಗೆ ಬಂದ್ವಿ. ಕನಕಪುರ ರೋಡಲ್ಲಿದೆ ಸಾನ್ನಿಧ್ಯ ಸಿಲ್ಕ್ಸಲ್ಲಿ ಈ ಗಿಫ್ಟಿಂಗ್ ಸ್ಯಾರಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲಿರುತ್ತೆ. ಹಾಗಾಗಿ ನಾವಿಲ್ಲೇ ಯೂಶ್ವಲಿ ನಾವಿಲ್ಲೇ ತೊಗೊಳೋದು. ನಾನು ಊರಿಗೆ ಹೋಗ್ಬೇಕಾದ್ರೂ ನಾನು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಅವ್ರದ್ದು ತುಂಬ ಮಲ್ಟಿಪಲ್ ಫಂಕ್ಷನ್ಸ್ಗಳಿಗೆ ನಾನು ಹೋಗಿಲ್ಲ. ಹಾಗಾಗಿ ನನಗೆ ಅವ್ರಿಗೆ ಒಂದು ಸೀರೆ ಮತ್ತು ಬಳೆ ಎಲ್ಲ ಕೊಡಬೇಕು ಅಂತ ನನಗೆ ಮನಸ್ಸಲ್ಲಿತ್ತು. ಹಾಗಾಗಿ ಅದನ್ನು ಎಲ್ಲ ನಾನು ತೊಗೊಂಡೆ. ಯಾವುದು ಏನು ಅಂತ ನಾನೇನು ತೋರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ಹಂಗೆ ನಾನು ತೊಗೊಂಡು ನಾನು ಬಂದಿದ್ದು. ಬಟ್ ಸೆಲೆಕ್ಷನ್ ಚೆನ್ನಾಗಿ, ಒಂದು ಆರೆಂಜ್ ಕಲರ್ ಸ್ಯಾರಿ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಏನೋ ವೀವಿಂಗ್ ಮಿಸ್ಟೇಕ್ ಆಗಿದೆ ಅದರಲ್ಲಿ ಅಂತ ಅನ್ನಿಸ್ತು. ಆಮೇಲೆ ಸರಿ ಅದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟೆ. ಕ್ರೇಪ್ ಸಿಲ್ಕ್ಗಳು ಇತ್ತು. ಕ್ರೇಪ್ ಸಿಲ್ಕ್ ಯೂಶ್ವಲಿ ಎಲ್ಲರ ಹತ್ರ ಇರುತ್ತೆ ಅಲ್ವಾ. ಇವಾಗೇನೋ ಎಲ್ಲ ಕಲರ್ಸು ಬೇಕಾದ್ರೆ ಇಟ್ಕೋತಾರೆ, ಅಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಕ್ರೇಪ್ ಸಿಲ್ಕ್ ಇವಾಗ. ನಾನು ನೋಡಿ ಚೆನ್ನಾಗಿರೋದು ಒಂದಿಷ್ಟು ನೋಡಿಕೊಂಡು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಇವರು ಒಂದು ವಿಡಿಯೋ ಬೈಟ್ ಬೇಕು ಅಂತ ಹೇಳ್ತಾಯಿದ್ರು. ಒಂದು ವಿಡಿಯೋ ಬೈಟ್ ಕೊಡಿ ಮ್ಯಾಮ್,
ಇನ್ಸ್ಟಾಗ್ರಾಮಿಗೆ ಅಂತ ಹೇಳ್ತಾಯಿದ್ರು. ಮತ್ತು ನೀವು ಡಿಸ್ಕೌಂಟೇ ಕೊಡೋಲ್ಲ ನನಗೆ ಅಂತ ಹೇಳಿದೆ. 15% ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಮತ್ತು ಕಲೆಕ್ಷನ್ ವಾಸ್ ಟೂ ಗುಡ್. ನೋಡಿ ಇಲ್ಲೆಲ್ಲ ರಸ್ಟು ಆ ಥರದ್ದೆಲ್ಲ ಚೆನ್ನಾಗೇ ಇಟ್ಟಿದ್ದಾರೆ. ಅಂದರೆ ಇನ್ನೂ ಇದು ಸ್ವಲ್ಪ ಪಾಪ್ಯುಲರ್ ಆಗಬೇಕು ಅಂತ ನನಗನ್ಸುತ್ತೆ ಈ ಶಾಪು. ಒಂದು ಬೈಟ್ ಕೊಟ್ಬಿಟ್ಟು ಬಂದೆ ನಾನು ಕೂಡ ವಿಡಿಯೋಗೆ. ಇವಾಗ ಹೊರಟ್ವಿ. 1 ಗಂಟೆ ಆಗೋಗ್ಬಿಟ್ಟಿತ್ತು ಗೈಸ. ಈಗ ನನಗೂ ಹಶ್ವಾಗತ್ತಲ್ವ, ಇವಾಗ ನಾನು ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲ. ಈಗ ಲಂಚ್ ಕರೆದಿದ್ದಾರೆ ಅಂತ ಹೇಳಿದ್ರೆ ಈಗ ಆ ಟೈಮಿಗೆ ಅವಾಗ ಹೋಗಬೇಕು. ನನಗೂ ಹಶ್ವಾಗ್ತಾ ಇರುತ್ತೆ. ಇಲ್ಲೇನಾದ್ರು ತಿಂದುಬಿಟ್ರೆ ಮತ್ತು ಅಲ್ಲಿ ತಿನ್ನೋಕ್ಕಾಗಿಲ್ಲನ ಅವ್ರು ಬೇಜಾರು ಮಾಡ್ಕೋತಾರೆ. ಹಂಗಾಗಿ ನಾನು ಎಲ್ಲನೂ ತಿನ್ನಬೇಕು ಅಂತ ಹೇಳ್ಕೊಂಡು ಹೋಗಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನನಗೆ ಉಷಾ ಆಂಟಿ ಮಾಡೋ ಅಡುಗೆಗಳು ತುಂಬ ಇಷ್ಟ. ಈಗಿಂದ ಅಲ್ಲ, ನನ್ನ ಮಗಳು ಇಲ್ಲಿ ಕಾಣ್ತಿದ್ದಾಳಲ್ಲ, ಆ ಏಜಿಂದನೂ ನಾವು ನೋಡಿದ್ದೀವಿ ಅವ್ರ ಮನೇಲಿ ತುಂಬ ಆಟಾಡ್ತಾ ಇದ್ವಿ. ನಾವು ನಮ್ಮ BRPಲಿ ನಮ್ಮ ಏಜ್ ಗ್ರೂಪಲ್ಲಿ ನಾವು ಆಟಾಡಿರೋದು ಅಷ್ಟು ಇವಾಗಿನ ಯಾರೂ ಅಲ್ಲಿ ಆಟಾಡೋದಿಲ್ಲ. ಅಷ್ಟು ಆಟಾಡ್ತಾ ಇದ್ವಿ. ಅಷ್ಟೊಂದು ಚೆನ್ನಾಗಿತ್ತು ನಮಗೆ ಆ ಮೆಮೊರೀಸ್. ಇನ್ನೂ ನಮಗೆ ಮರೆಯೋಕ್ಕಾಗಲ್ಲ. ಎಲ್ಲರ ಜೊತೆಲಿ ಕೂತ್ಕೊಂಡ್ರೆ ಅದನ್ನೇ ಮಾತಾಡ್ತಾ ಇರ್ತೀವಿ, ಪದೇ 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 ಅದನ್ನೇ ಮಾತಾಡ್ತಾ ಇರ್ತೀವಿ. ಅವಾಗ ಹಿಂಗಿತ್ತು, ಇವಾಗ ಹಂಗಿತ್ತು ಅಂತ ಹೇಳಿಬಿಟ್ಟು ಮಾತಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಅಷ್ಟು ಮೆಮೊರೀಸ್ ಇದೆ, ಮರೆಯೋಕ್ಕಾಗದೇ ಇರೋ ಅಷ್ಟು ಆಯಿತಾ. ಸೊ ಈಗ ನಮ್ಮನೆಯಿಂದ ಒಂದು 7 ಕಿಲೋಮೀಟರ್ಸ್ ಅಷ್ಟೇ, ಹತ್ರನೇ ಇತ್ತು. ಹಾಗಾಗಿ ಬಂದ್ವಿ. ಶೆಕೆ ಪಲ್ಲವಿಗೆ ಆಲ್ರೆಡಿ ಗೇಟ್ ಹತ್ರ ಬಂದಿದ್ದರು. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನಾನು ಮೊದಲೇ ಹೇಳ್ದಂಗೆ ನಾನು ಒಳಗಡೆದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಇಷ್ಟು ಮಾತ್ರನೇ ನಾನು ಮಾಡ್ತೀನಿ ಅಷ್ಟೇ. ಬರಲ್ಲ ಅಂತ ಅವ್ನು ಯಾರ ಹತ್ರನ ಐ ಆಲ್ವೇಸ್ ಕ್ರೇವ್ ಫಾರ್ ಹೋಮ್ಲಿ ಫುಡ್ ಆಯಿತಾ. ಸೊ ನನಗೆ ಯಾವಾಗಲೂ ಅಷ್ಟೇ ಮನೆ ಆಚೆಗಡೆ ಊಟ ನೀವು ನೋಡಿದರೆ ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಆಚೆಗಡೆ ತಿಂದಿರೋದು ತುಂಬ ಕಡಿಮೆ ಆಯಿತಾ. ಸ್ಟಾರ್ಟಿಂಗಲ್ಲೆಲ್ಲ ನಮ್ಮ ತಕ್ಷವಿದ್ರಲ್ಲಿ ಹಂಗೂ ಹಿಂಗೂ ಒಂದೆರಡು ಹೋಟೆಲ್ಗೆ ಅಲ್ಲಿ ಇಲ್ಲಿ ಹೋಗಿ ಬಸವೇಶ್ವರ ಖಾನಾವಳಿ ಅಂಥ ಸೈಡಲ್ಲೆಲ್ಲ ತಿಂದಿದ್ದೀನಿ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಂತೂ ನಾನು ಎಲ್ಲೂ ಆಚೆಗಡೆ ಏನೂ ಜಾಸ್ತಿ ಇಷ್ಟಪಟ್ಟು ಊಟ ತಿಂತೀನಿ ಅಂತ ಆ ಥರದ್ದು ಯಾವುದೂ ಇರಲಿಲ್ಲ. ಅದರಲ್ಲಿ ನನಗೆ ಈ ರೊಟ್ಟಿ ಊಟ ತುಂಬ ಇಷ್ಟ. ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿಷ್ಟ. ಆಮೇಲೆ ನಾನು ಈ ರೀಸೆಂಟಾಗಿ ಕೆಲಸ ಮಾಡಿದಾಗ ನಾನು ಅವರ ಹೆಸರನ್ನ ಮೆನ್ಷನ್ ಮಾಡಿದ್ದೆ. ನಾನು ಅವರಿಂದನೇ ಈ ಡಿಶ್ನ ಕಲ್ತಿದ್ದು. ಊರಲ್ಲಿ ಆಂಟಿಯೊಬ್ಬರು ನನಗಿದನ್ನು ಹೇಳ್ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ನನಗೆ ತುಂಬ ಇಷ್ಟ. ಅದು ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಊಟನೂ ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಎಲ್ಲ ಒಂದು ಸುಮಾರು ಥರ ಐಟಮ್ಸ್ಗಳನ್ನ ಮಾಡಿದರು. ನನಗೇನು ಇಷ್ಟ ಅದನ್ನು ನಾನು ಕೇಳಿ ಹಾಕ್ಸ್ಕೊಂಡು ನಾನು ತಿಂದಿದ್ದೀನಿ. ಆ ರೀತಿ ನಾನಂತೂ ಊಟದ ವಿಷಯದಲ್ಲಿ ನಾನು ಎಲ್ಲಿ ಹೋದರೂ ನಾಚ್ಕೊಳ್ಳಲ್ಲ ಗೈಸ್. ಈವನ್ ಇಫ್ ಇಟ್ ಈಸ್ ಮದುವೆ ಹಾಲ್ ಆದ್ರೂ ಅಷ್ಟೇ, ನನಗೇನಾದರೂ ಇಷ್ಟ ಆದರೆ ಬಟ್ರನ್ನ ಕೇಳಿಬಿಟ್ಟು ನಾನು ಹಾಕ್ಸ್ಕೊಂಡು ತಿನ್ನೋ ಅಂತ ನನ್ನ ಪರ್ಸ್ನಾಲಿಟಿ. ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಉಷಾ ಆಂಟಿ ಆ್ಯಂಡ್ ಪಲ್ಲವಿ ಅಕ್ಕ ಫಾರ್ ದಿ ಸ್ವೀಟ್ ಗೆಸ್ಚರ್. ನನಗಂತೂ ಫುಲ್ ಖುಷಿ ಆಯಿತು. ಅಲ್ಲಿನ ಮುಗಿಸ್ಕೊಂಡು ನಾವು ಹಾಗೆ ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್.